ಗದಗ ನಗರದ ಶಾಂತಾದುರ್ಗ ಜ್ಯುವೆಲ್ಲರಿ ಶಾಪ್ನಲ್ಲಿ ಬುಧವಾರ ಬೆಳಗಿನ ಜಾವ ಸುಮಾರು 80 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿ ಮಹಾರಾಷ್ಟ್ರಕ್ಕೆ ಪರಾರಿಯಾಗಿದ್ದ ಖತರ್ನಾಕ್ ಕಳ್ಳನನ್ನ ಸಿನಿಮೆಯ ರೀತಿಯಲ್ಲಿ 24 ಗಂಟೆ ಒಳಗಾಗಿ ಗದಗ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರ ಈ ಬೃಹತ್ ಕಾರ್ಯಾಚರಣೆಗೆ ನಾಗರಿಕರು ಪ್ರಶಂಸೆ ಮಾಡಿದ್ದು, ಗುಜರಾತಿನ ಅಹಮದಾಬಾದ್ನ ನಿವಾಸಿ ಆಗಿರುವ 43 ವರ್ಷದ ಅಹಮದ್ ಸಿದ್ದಿಕಿ ಎಂಬಾತ ಆರೋಪಿತನಾಗಿದ್ದು, ಮಹಾರಾಷ್ಟ್ರದ ಸೊಲ್ಲಾಪುರ ಎಸ್ಪಿ ಸಹಾಯದಿಂದ ಸೊಲ್ಲಾಪುರ ಜಿಲ್ಲೆಯ ಕಿನ್ನಿ ಟೋಲ್ ಗೇಟ್ನಲ್ಲಿ ಆರೋಪಿಯನ್ನ ಬಂಧಿಸಿ ರಾಜ್ಯಕ್ಕೆ ಕರೆತಂದಿದ್ದಾರೆ. ಕಾರ್ಯಾಚರಣೆಯಲ್ಲಿ ಸಾರಿಗೆ ಇಲಾಖೆ ಮತ್ತು ಸೊಲ್ಲಾಪುರ, ಸಾಂಗ್ಲಿ ಜಿಲ್ಲೆಗಳ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹಕಾರ ನೀಡಿದ್ದಾರೆ ಅಂತ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಅಲ್ಲದೆ ಕಳ್ಳತನ ಬಂಧನಕ್ಕಾಗಿ ಶ್ರಮಿಸಿದ ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಶ್ರೀ ಗುರುರಾಜ್ ಗುರಿಯಾಲ್ ಗದಗ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶಾಂತದುರ್ಗ ಜ್ಯುವೆಲ್ಲರಿ ಸ್ಟೋರಲ್ಲಿ ಕಳ್ತನ ಆಗಿದೆ ಅಂತ ಹೇಳಿ ನಮಗೆ ಬೆಳಗ್ಗೆ 10:10 ಒಳಗಡೆ ಮಾಹಿತಿ ಬರುತ್ತೆ. ಈ ಶಾಂತದುರ್ಗ ಜ್ಯುವೆಲ್ಲರಿ ಸ್ಟೋರ್ ಅನ್ನೋದೇನಿದೆ, ಇದು ಸುಮಾರು 3 ಅಂತಸ್ತಿನ ಒಂದು ಬಿಲ್ಡಿಂಗ್ ಆಗಿರುತ್ತೆ. ಈ 3 ಅಂತಸ್ತಿನ ಬಿಲ್ಡಿಂಗನ್ನು ನಾವು ಚೆಕ್ ಮಾಡಿದಾಗ ಮೊದಲನೆಯ ಒಂದು ಫ್ಲೋರ್ ಏನಿರುತ್ತೆ ಅದು ಪೂರ್ತಿ ಚಲ್ಲಪಿಲ್ಲಿ ಆಗಿದ್ದು, ಎಲ್ಲ ರೀತಿ ಅಲ್ಲಿ ಯಾವ್ಯಾವ ರೀತಿ ಆಭರಣ ಇರುತ್ತೆ ಅಥವಾ ಸಿಲ್ವರ್ ಆರ್ಟಿಕಲ್ಸ್ ಇರುತ್ತೆ, ಪ್ರತಿಯೊಂದನ್ನು ಯಾರೊಬ್ರು ತಗೊಂಡೋಗಿರೋ ಥರ ನಮಗೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆರೋಪಿ ಹಿಂದೆಗಡೆ ಇರೋ ಒಂದು ಲಾಡ್ಜಿಂದ ಈ ಕಡೆಗೆ ಎದುರು ಬಂದು ಅಲ್ಲಿಂದ ವಿಂಡೋದು ಏನು ಗ್ರಿಲ್ ಇದೆ ಅದನ್ನು ಕಟ್ ಮಾಡಿ ಒಂದು ತೂತ್ ಮಾಡಿ ಅದರಿಂದ ಅವನು ತೂರಿ ಈ ಒಳಗಡೆಗೆ ಆಕ್ಸೆಸ್ ಪಡೆದಿನ ಹೇಳಿ ನಮಗೆ ಮೇಲ್ನೋಟಕ್ಕೆ ಸ್ಪಷ್ಟ ಆಯಿತು. ಇವನ ಹೆಸರು ಮೊಹಮ್ಮದ್ ಹುಸೇನ್ ಮೊಹಮ್ಮದ್ ಮುಸ್ತಾಫ್ ಸಿದ್ದಿಕಿ ಅಂತ ಹೇಳಿ ಅವನ ಹೆಸರಾಗಿರುತ್ತೆ. ಇವನು ಮೂಲತಃ ರಾಜ್ಪುರ್ ಗೋಮ್ತಿಪುರ್ ಗುಜರಾತ್ ರಾಜ್ಯದವನು ಆಗಿರ್ತಾನೆ. ಕಳುವಾಗಿರೋ ಮಾಲು 80,47,028 ರೂಪಾಯಿ ಅಂತ ಹೇಳಿ ನಮಗೆ ಒಂದು ಎಸ್ಟಿಮೇಷನ್ ಕೊಡ್ತಾರೆ. ಕಷ್ಟದ ಒಂದು ಪ್ರಕರಣ ಆಗಿರುತ್ತೆ. ಆರೋಪಿ ಅದನ್ನು ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದು, ಅವನು ಯಾವುದೇ ಸುಳಿವನ್ನು ಉಳಿಸಬಾರ್ದು ಅಂತ ಹೇಳಿ ಪ್ರಯತ್ನ ಮಾಡಿರ್ತಾನೆ. ಈಗ ನಮಗೆ ಗೊತ್ತಾಗಿರೋದು ಆರೋಪಿ ಮೂಲತಃ ಗೋಮ್ತಿ ಈ ಅಹಮದಾಬಾದ್ ಗುಜರಾತ್ ರಾಜ್ಯದ ಬಿಲಾಂಗ್ ಆಗಿದ್ದು, ಅವನು ಆ ಕಡೆಗೆ ಹೋಗ್ತಿದ್ದ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಸೊ ಒಂದು ವೇಳೆ ಅವನು ಮುಂಬೈ ಅಥವಾ ಮಹಾರಾಷ್ಟ್ರನ ದಾಟಿ ಹೋಗಿದ್ರೆ ಸಿಗೋದು ಬಹಳ ಕಷ್ಟ ಆಗ್ತಿತ್ತು. ಸೊ ನಾವು 7 ಅವರ್ ಹಿಂದೆ ಇರೋದ್ರಿಂದ ನಾವು ಒಂದು ಇಂಟರ್ ಸ್ಟೇಟ್ ಆಪರೇಷನ್ ಮಾಡಿದ್ವಿ. ರೈಜಾಕ್ ನ್ಯೂಸ್ ಗದಗ.